ಏನು ಇಸಿಯ ನಂಜಮ್ಮ ಇಲ್ಗ್ಯಾಕೆ ಬರಕ್ಕೆ ಹೇಳಿದೆ? ಆ ಮನೆ ಆಡಿ ರಾಜಿನ ಮನೆಯಿಂದ ಓಡ್ಸು ಅಂತ ಹೇಳುಮ ಅಂತ ಕರೆದೆ. ಯಾಕೆ ಮತ್ತೆ ನನ್ನ ಕಿತಾಪತಿ ಶುರು ಮಾಡಿದ್ಲ? ಎಂತ ಮಾತು ಗೋಪಾಲಣ್ಣ, ಈಸದ್ ನಕ್ಷತ್ರದಾಗ ಹುಡ್ತಾವಳವಳು ಕಿತಾಪತಿ ಮಾಡದೆ ಇರ್ತಾಳ? ನಾವಿನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮಾರಿ ಮೃತ್ಯು ಆಗಿ ಹುಟ್ಟೋ ಬಂಗಾರಮ್ಮನ ಹೊಟ್ಟೆ ಹಾಗೆ ಮುಗಿಸ್ಬಿಡ್ತಾಳೆ ಅಟ್ಟಯ್ಯ. ಏನು ನೋಡ್ತಿದ್ಯಾ ನಂಜಮ್ಮ? ವಿಸ ಬೆರೆಸಿರೋ ಜ್ಯೂಸು ಅಂತ ಗುರ್ತಿಡಿಯಕ್ಕೆ ಏನ್ ಮಾಡೋದು? ಇವಾಗ ಗೊತ್ತಾಯ್ತದೆ. ಪುಟ್ಟಕ್ಕನೆ ನಿಂಗೆ ಸರ್ಬತ್ ತಗೊಂಬಂದ್ ಕೊಟ್ಟವಳೆ, ಇದನ್ನ ಕುಡ್ದು ಹೊಟ್ಟೆ ತಂಪು ಮಾಡ್ಕ ತಕ. ಕುಡಿ. ನನ್ಗೆ ಆಯಾಸ ಆಗಿದೆ ಅಂತ ಪುಟ್ಟವನ್ನೇ ಜ್ಯೂಸ್ ತಂದು ಕೊಟ್ಟಿದ್ದು. ಈಗ ನಾನು ಹಾಲು ತಂದಿನಲ್ಲ, ಕುಡಿ. ಇದನ್ ಕುಡಿದ್ರೆ ಏನಾಗತ್ತೆ? ಥಂಡಿ ಕಾಲದಲ್ಲಿ ತಣ್ಣಗಿರೋದು ಕುಡಿದ್ರೆ ನಿನಗೆ ಶೀತ ಆಯ್ತದೆ ಕಣಣ್ಣ. ಅಮರ್ಯಾಳಿ ಇಂಥ ಕೆಲಸ ಮಾಡೋಳ? ಈ ಇಸಿಯನ್ನ ನೀನು ಯಾಕೆ ಅಲ್ಲೇ ಹೇಳಲಿಲ್ಲ? ಗೋಪಾಲಣ್ಣ, ನಾವು ಆ ಪರಿಸ್ಥಿತಿನೆಲ್ಲ ಇದ್ವಿ. ಕೊನೆಗಳಿಯಾಗಿ ಗಂಡು ಸಿಕ್ತೆ, ಮದುವೆ ಆಯ್ತದೋ ಇಲ್ವೋ ಆತಂಕದಲ್ತಾನೆ ಇದ್ವಿ. ಆ ಟೈಮ್ನಾಗೆ ಈಸೆ ಏನಾದ್ರು ಹೇಳಿದಿದ್ರೆ ಕಂಟಿ ರುದ್ರನೇ ಹಾಕ್ಬಿಡ್ತಿದ್ದ. ಆದ್ರೂ ಮದುವೆ ಆದ್ಮೇಲೆ ಹೇಳ್ಬೋದಾಗಿತ್ತಲ್ವಾ? ಆ ಗೋಪಾಲಣ್ಣ, ಎಲ್ಲ ಈಸೇನು ಪುಟ್ಟಕ್ಕಂತವ ಹೇಳ್ಬಿಡಮ್ಮ ಅಂತಾನೆ ಬಂದೆ. ಅವತ್ತು ಅದೇನೋ ಗುತ್ತಿಗೆ ಈಸೆದಲ್ಲಿ ಗಲಾಟೆ ಆಯ್ತಿತ್ತಲ್ಲ, ಆ ಟೈಮ್ನಾಗ ಹೇಳೋದು ಬೇಡ ಅಂತ ಸುಮ್ಕೆ ಆಗ್ಬಿಟ್ಟೆ. ನನ್ ತಾವ್ ಹೇಳಿದ್ಯಲ್ಲ, ಈಗಲೇ ಆ ಮನೆಯಾಳಿನ ಜುಟ್ ತಿಳಿದು ಹಚ್ಚಾಕ್ತೀನಿ. ನಿಂತ್ಕೋ ಗೋಪಾಲಣ್ಣ, ಈಗ ಹೋಗಿ ನಾವೇನು ಹೇಳಿದ್ರು ನಡೆಯಕ್ಕಿಲ್ಲ. ಸಾಕ್ಷಿ ಸಮೇತ ಅವಳನ್ನ ಬಗ್ಗಿಸ್ಬೇಕು. ಸಾಕ್ಷಿ ನೀನಿದ್ಯಲ್ಲ, ನಿನ್ನೆ ಮುಂದೆ ನಿಲ್ಸಿ ಮನೆಯಿಂದ ಆಚೆ ಹಾಕಿದ್ರಾಯ್ತು. ಮೊದಲೇ ಬಣ್ಣ ಕಟ್ಟ ಬಿಡಿಗೆ ಅವಳು. ನಾನು ನೀನೇನಾದ್ರು ಹೋಗಿ ಹೇಳಿದ್ರೆ ನಮ್ಮ ಕಡೆಗೆ ತಿರುಗಿಸ್ಬಿಡ್ತಾಳೆ ಆಟಯ್ಯ. ಮಾಡಿದ್ರು ಮಾಡ್ತಾಳೆ. ಈಗ ಹೆಂಗೆ ಆ ಹಾವು ಹಿಡಿದಲ್ಲಿ ಕೀಳೋದು? ಗೋಪಾಲಣ್ಣ, ಯಾವ ಕುತಂತ್ರ ಮಾಡಕ್ಕೆ ಪುಟ್ಟಕ್ಕನ ಮನೆ ಸೇರ್ಕೊಂಡವಳು ಆ ಇಸ್ಯನ ಅವಳೇ ಬಾಯಿ ಬಿಡಬೇಕು. ಹಂಗೆ ನಾವಿಬ್ರು ಸಿಕ್ಕಾಕಿಸ್ಬೇಕು. ಸಾಕ್ಷಿ ಸಮೇತ ಪುಟ್ಟಕ್ಕನ ಮುಂದೆ ತೆಗ್ಲಾಕಂಡ್ರೆ ಅವಳು ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ. ಆಗ ಮನೆಗೆ ಸೇರಿಸ್ಕೊಂಡು ಅನ್ನ ಹಾಕ್ತಾವಳಲ್ಲ ಪುಟ್ಟಕ್ಕ, ಅವಳೇ ಅವಳನ್ನ ಒದ್ದು ಮನೆಯಿಂದ ಹೊರಗೆ ಹಾಕ್ಬೇಕು. ಈ ಇಸಿಯ ಏನಾರ ಪುಟ್ಟಮ್ಮಿಗೆ ಗೊತ್ತಾದ್ರೆ ಜೀವನದಾಗ ಅವಳಿಗೆ ಸಂಸಕ್ಕಿಲ್ಲ. ಈ ಇಸಿಯ ಪುಟ್ಟಮ್ಮಿಗೆ ಗೊತ್ತಾಗ್ಬೇಕು ಅಂದ್ರೆ ರಾಜಿನೇ ಹೌದು ಅಂತ ಬಾಯಿ ಬಿಟ್ಟು ಹೇಳ್ಬೇಕು. ಹಂಗ್ ಮಾಡ್ಬೇಕು. ಅದನ್ನೇ ನಾನು ಹೇಳ್ತಿರೋದು ಗೋಪಾಲಣ್ಣ. ಅವಳು ಮೊದಲೇ ರುಚಿ ನೋಡಿರಬೇಕು.